ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ನಮ್ಮ ಪಾರಿವಾಳ ಹೇಗೆ ರೂಢಿ ಆಗಿದೆ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಹೆಗಲ ಮೇಲೆ ಕುಂತಿದೆ ಪಾರಿವಾಳ ಕೂಡ. ಹಾರ್ತಾ ಇಲ್ಲ ನೋಡಿ ಫ್ರೆಂಡ್, ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ರೂಢ ಆಗಿದ್ದಾವೆ ನೋಡಿ. ಇದರ ಹೆಸರು ಚಾಂದು ಅಂತ ಫ್ರೆಂಡ್ಸ್. ಇದಕ್ಕೆ ಚಾಂದು ಅಂತ ಹೆಸರಿಟ್ಟಿದ್ದೇನೆ. ಅದು ವೈಟ್ ಇದೆ ಅಲ್ಲ, ಅದಕ್ಕೆ ಪಿಂಕು ಅಂತ ಹೆಸರಿಟ್ಟಿದ್ದೇನೆ ನೋಡಿ ಫ್ರೆಂಡ್. ನಮ್ಮ ಪಾರಿವಾಳಕ್ಕೆ ಹೆಸರು ಹೇಗಿದೆ ಕಮೆಂಟ್ಸಲ್ಲಿ ತಿಳಿಸಿ. ನಾ ಇಟ್ಟಿದ್ದ ಹೆಸರು ಹೇಗಿದೆ ಅಂತ, ಚೆನ್ನಾಗಿದೆಯೋ ಇಲ್ಲ ಅಂತ ಕೂಡ ತಿಳಿಸಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಮೊಹಬ್ಬತ್ ಶರ್ಬತ್ ಅಂತ ಮಾಡ್ತಾಯಿದ್ದೀನಿ. ಒಳ್ಳೆ ಶರ್ಬತ್ ಕೂಡ ಇಫ್ತಿಯಾರಿಗೆ ತುಂಬ ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ ಶರ್ಬತ್ ಕೂಡ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನು ಇವತ್ತು ತೋರಿಸ್ಕೊಡ್ತೇನೆ ನಿಮಗೆ, ಏನೇನು ಹಾಕ್ತೀನಿ ಅಂತ. ಹೋಗು ಪುಟ್ಟ ಹೋಗು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತೈತಿ. ಅದ್ರ ಗೂಡಲ್ಲಿ ಹೋಗುತ್ತೆ ನೋಡಿ ಫ್ರೆಂಡ್. ಈಗ ಚಾಂದು ಚಾಂದು ನೋಡಿ, ಚಾಂದು ಹೋದ. ಗುಡ್ರುಕು ಅಂತಿದ್ದಾವ. ಏನಂತ ಇದೆಯಾ, ಬೈತಾ ಇದೆಯಾ ನನಗೆ ಪುಟ್ಟು? ನೋಡಿ ವೈಟ್ ಎಲ್ಲಿ ಹೋಯ್ತು ಫ್ರೆಂಡ್ಸ್. ಇಲ್ಲಿ ಪಿಂಕು ಕುಂತಿದ್ದಾಳೆ ನೋಡಿ, ಇವಳು ಪಿಂಕು. ನೋಡಿ ಇಲ್ಲಿ ಚಾಂದು ಬಾಕ್ಸ್ ಹಿಂದ್ಗಡೆ ಹೋಗಿ ಕುತ್ಕೊಬಿಟ್ಟಿದ್ದಾನೆ ಚಾಂದು ಸಾಬ್. ಪಿಂಕು ಅವ್ರ ಮನೇಲಿ ಅವ್ರು ಸೇರ್ಕೊಂಡ್ರು. ನಾವೀಗ ಹೋಗಿ ನಮ್ಮ ಕೆಲಸ ನಾವು ಮಾಡೋಣ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನೋಡಿ ಇಲ್ಲಿ ಎಷ್ಟು ಹೊಡೆದ್ರು ಕಸ ಅಷ್ಟೇ. ಈ ಮರ ಇರೋ ತನಕ ನಮಗೆ ತಪ್ಪಿದ್ದಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಮೊಹಬ್ಬತ್ ಶರ್ಬತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡಿರಿ. ಒಂದು ಅರ್ಧ ಲೀಟ್ರಿಗೂ ಸ್ವಲ್ಪ ಕಡಿಮೆ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಹಾಲಲ್ಲೇ ಮಾಡುವಂಥದ್ದು ನೋಡಿ. ನಾವು 3 ಜನ ಇರೋದ್ರಿಂದ ನಮಗೆ ಇಷ್ಟು ಕಲ್ಲಂಗಡಿ ಹಣ್ಣು ಸಾಕು. ಒಂದು ಸ್ವಲ್ಪ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ರೂಹ್ ಅಫ್ಜಾ ತಗೊಂಡಿದ್ದೀನಿ. ಇದು 1-2 ಸ್ಪೂನ್ ಆದರೆ ಸಾಕು ನೋಡಿರಿ. ಬಾದಾಮ್ ಇಷ್ಟು ನೆನೆ ಇಟ್ಟು ಪೀಸ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ ಇದು ಚೆನ್ನಾಗಿ ಕಾಣುತ್ತೆ ಅಂತ ಡೆಕೋರೇಷನಿಗೆ. ಇದು ಸಕ್ಕರೆ. ಇದು ನೋಡಿ ಕಸ್ತೂರಿ ಬೀಜ ನೆನೆ ಹಾಕಿದ್ದೆ 2 ಅವರ್ ಹಿಂದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದು ಬಂದಿದೆ ಅಂತ. ಇಷ್ಟು ಐಟಮ್ ಹಾಕಿ ನಾನು ಈಗ ಮೊಹಬ್ಬತ್ ಶರ್ಬತ್ ಮಾಡ್ತೀನಿ ಫ್ರೆಂಡ್ಸ್. ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೇನೆ ನೋಡಿ. ಇವಾಗ ನೋಡಿ ಈ ಹಾಲಲ್ಲಿ, ಈಗ ನೋಡಿ ಫ್ರೆಂಡ್, ಈ ಹಾಲಲ್ಲಿ ಈ ಕಲ್ಲಂಗಡಿ ಹಣ್ಣನ್ನು ಹಾಕ್ತೇನೆ ನೋಡಿ. ನಾನು 1/4 ಭಾಗ ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. ಯಾಕಂದರೆ ನಾವು 3 ಜನಕ್ಕೆ ಸಾಕಿಷ್ಟು. ಜಾಸ್ತಿ ಜನ ಇದ್ದರೆ ಬಹಳ ಹಾಕ್ಕೋಬೋದು ನೋಡಿ. ನೋಡಿ ಇದರಲ್ಲಿ ಕಸ್ತೂರಿ ಬೀಜ ಹಾಕ್ಕೊಳ್ತೀನಿ ಫ್ರೆಂಡ್ ನಾನು. ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು. ಇದಕ್ಕೆ ಇಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್. ಇದು ಸಕ್ಕರೆ ಪುಡಿ ಮಾಡಿ ಕೂಡ ಹಾಕೋಬೋದು, ಯಾಕಂದರೆ ಬೇಗ ಕರಗುತ್ತಲ್ಲ. ನಾನು ಹಾಗೆ ಇಡೀದೇ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ ಇತ್ತಲ್ಲ, ಇದನ್ನು ಕೂಡ ಹಾಕ್ಕೊಳ್ತೀನಿ. ಬಾಯಲ್ಲಿ ಚೆನ್ನಾಗಿ ಸಿಕ್ಕುತ್ತೆ ಅಂತ ಹಾಕ್ಕೊಳ್ತೇನೆ ನಾನು. ನಿಮಗೆ ಬೇಡದಿದ್ದರೆ ಇಲ್ಲ, ಸಿಪ್ ಮಾಡ್ಕೊಂಡು ನೋಡಿ. 1-2-3 ಸ್ಪೂನಷ್ಟು ರೂಹ್ ಅಫ್ಜಾ ಹಾಕ್ಕೊಳ್ತೀನಿ ಫ್ರೆಂಡ್ ನಾನು. ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬಾಯಲ್ಲಿ ನೋಡಿ. ಬೇಕಿದ್ರೆ ಇದಕ್ಕೆ ಒಳ್ಳೆ ಕಲರ್ ಕೂಡ ಸಿಗ್ತವೆ. ಆ ಕಲರ್ಗಳು ಇದರಲ್ಲಿ ಹಾಕೋ ಶರ್ಬತ್ತಲ್ಲಿ ಹಾಕುವಂಥ ಕಲರೇ ಸಿಗ್ತವೆ. ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಾಯಿತು. ಇವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬರೀ ಗ್ಲಾಸಲ್ಲಿ. ಇನ್ನು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇದು ಬಿಸಿಲಿನ ಟೈಮಲ್ಲಿ ಹಾಗೂ ಇಫ್ತಾರಿಗಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದರ ಹೆಸರೇ ಎಷ್ಟು ಚೆನ್ನಾಗಿದೆ.
ಮೊಹಬ್ಬತ್ ಶರ್ಬತ್ ಅಂತ. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಈ ಶರ್ಬತ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮಾಡಿ ಕುಡೀರಿ, ಕಮೆಂಟ್ಸಲ್ಲಿ ಹೇಗಿದೆ ಅಂತ ತಿಳಿಸಿ. ಹಾಗೆ ನೋಡಿ ಫ್ರೆಂಡ್, ಈಗ ಮೊಹಬ್ಬತ್ ಶರ್ಬತ್ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಕರೆಂಟು ಇದ್ದಿದ್ದಿಲ್ಲ ಫ್ರೆಂಡ್ಸ್. ನಮ್ಮೂರಲ್ಲಿ 3-4 ದಿನದಿಂದ ಕರೆಂಟ್ ಕೂಡ ನೆಟ್ಟಿಗಿರ್ತಾ ಇಲ್ಲ. ಅದಕ್ಕೆ ಸಾರು ಲೇಟಾಗಿ ಮಾಡಿದೆ. ಇವತ್ತು ಬೇಳೆ ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನಿನ್ನೆ ತಂದಿರುವಂಥ ಫಿಶಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ. ಅದಕ್ಕೆ ಈ ಮೆಣಸಿನ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿ ನಾನು ಕಲಸಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಚೆನ್ನಾಗಿ ಮಸಾಲೆ ಹತ್ತಲಿ ಅಂತ. ಇವಾಗ ಬೇಳೆ ಸಾರು ಮಾಡಿ ಫ್ರೈ ಮಾಡಿದೆ ಸರ್. ಈಗ ಊಟ ಮಾಡಿಲ್ಲ, ಊಟ ಮಾಡಬೇಕು ಫ್ರೆಂಡ್. ಇವಾಗ ಶರ್ಬತ್ ಕುಡಿದ್ಮೇಲೆ ಊಟ ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಅದಕ್ಕೆ 1 ಗಂಟೆ 2 ಗಂಟೆ ಲೇಟಾಗಿ ಊಟ ಮಾಡಿದರೆ ಹಸುವಾಗುತ್ತೆ. ಇಲ್ಲಾಂದರೆ ಅದ್ರ ಮೇಲೆ ಊಟ ಮಾಡೋಕ್ಕೆ ಹೋದರೆ ಹೊಟ್ಟೆ ತುಂಬಿದಂಗೆ ಆಗಿರುತ್ತದೆ. ಅದಕ್ಕೆ ಊಟ ಮಾಡಲಿಲ್ಲ. ಈಗ ಊಟ ಮಾಡಬೇಕು. ನಮ್ಮ ಮನೆಯವ್ರು ಕೂಡ ಆ ಕಡೆ ಬಂದೇನೋ ಸ್ವಲ್ಪ ಕೆಲಸದ ಮೇಲೆ ಮತ್ತೆ ಹೊರಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಊಟ ಮಾಡಬೇಕು. ನೋಡಿ ಫ್ರೆಂಡ್, ನಾನು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್, ಇಲ್ಲಿ ಬಿಸಿ ಅನ್ನ ಮಾಡಿದ್ದೀನಿ. ನೋಡಿ ಬೇಳೆ ಸಾರು ಕುದೀತಾ ಇದೆ. ಸ್ವಲ್ಪ ಒಗ್ಗರಣೆ ಕೊಡಬೇಕು. ಸ್ವಲ್ಪನೇ ಮಾಡಿದ್ದೀನಿ, ಒಂದು ಹೊತ್ತಿಗೆ ಸಾಕಂತ. ನೋಡಿ ಇಲ್ಲಿ ಮೀನು ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ. ನಿಮ್ಮದು ಊಟ ಆಗಿದೆ ಅಂತ ತಿಳಿದಿರ್ತೀನಿ ಫ್ರೆಂಡ್ಸ್. ನಾವು ಊಟ ಮಾಡಬೇಕು. ಇವಾಗ ಹೊಟ್ಟೆ ಹತ್ತಿದೆ, ಒಗ್ಗರಣೆ ಕೊಡಬೇಕು ಇವಾಗ ಸ್ವಲ್ಪ. ನೋಡಿ ಫ್ರೆಂಡ್, ಹಾಗೆ ನಮ್ಮ ಟಾಮು ಸ್ವಲ್ಪ ಅಷ್ಟೇ ಆರಾಮಾಗಿದ್ದಾನೆ. ಕಾಲಿನ್ನು ತುಂಬ ನೋವಿದೆ ಅದರದ್ದು. ಮುಂದ್ಗಡೆ ಬಂದು ಕೂತಿದೆ ಈಗ, ಹಿಂತ್ಲಲ್ಲಿದ್ದಿದ್ದು. ನೋಡಿ ಪಾಪ ಎಷ್ಟು ಇದು ಮಾಡ್ಕೊಂಡಿದೆ. ರೊಟ್ಟಿ ಅಂದರೆ ತುಂಬ ಇಷ್ಟ ಅವನಿಗೆ. ಇದಕ್ಕೆ ಹಿಟ್ಟಾದರೂ ತಿನ್ನಿಸ್ತೇನೆ ನಾನು. ಹಿಂತ್ಲಲ್ಲೇ ಕುಂತಿತ್ತು ಪಾಪ ಇಷ್ಟು ದಿನ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಬಂದು ಕುಂತಿದ್ದಾನೆ. ಇಲ್ಲ ಬೇಟಕ್ಕ, ಹೆಂಗೆ ಮನಸ್ಸು ಬರುತ್ತೆ ನೋಡಿ ಫ್ರೆಂಡ್ಸ್. ಸಾಕಿದ ನಾಯಿಗಳಿಗೆಲ್ಲ ಹೊಡಿತಾರೆ. ನಾವಿದ್ದಾಗ ಹೊಡೆಯಲ್ಲ, ನಾವಿಲ್ದಾಗ ನೋಡಿ ಹೊಡಿತಾರೆ ಫ್ರೆಂಡ್. ಅವ್ರಿಗೆ ಏನು ಅವ್ರ ಮನೆಯದು ಹಾಕಿ ಊಟ ಮಾಡಿಸಿ ದೊಡ್ಡಕ್ಕೆ ಮಾಡಿದ್ದಾರೆ ಅನ್ಬೇಕು, ಆ ಥರ ಮಾಡ್ತಾರೆ. ಎಂಥ ಮನುಷ್ಯತ್ವನೋ ಏನೋ. ಟಮು ಟಮು ले ले बेटे, खा बा। खा, मैं जाता हूँ, अंदर जाता हूँ, खा। ಹಾಗೆ ನೋಡಿ ಫ್ರೆಂಡ್, ರಂಜಾನ್ ತಿಂಗಳು ಹೋಗೇ ಬಿಡ್ತು. ನಾವಂತೂ ಇನ್ನೂ ಬಟ್ಟೆ ಏನೂ ತಂದಿಲ್ಲ ಫ್ರೆಂಡ್ಸ್. ನನಗಂತೂ ಬಿಡುವೇ ಇಲ್ಲ ಹೋಗ್ತರ್ಲಿಕ್ಕೆ. ಬರೀ ಶಾಲೆಗೆ, ಮನೆ ಕೆಲಸ, ಈ ಸಾಕಿದ ಪ್ರಾಣಿಗಳು ಊಟ ಹಾಕೋದು, ಅವಕ್ಕೆಲ್ಲ ನೋಡ್ಕೊಳ್ಳೋದು, ಅಡುಗೆ, ಬಟ್ಟೆ, ಅದು ಇದು, ಈ ಬ್ಲಾಗಲ್ಲಿ ವಿಡಿಯೋಲಿ ಎಲ್ಲ ಮಾಡೋಷ್ಟ್ರಿಗೆ ನನಗೆ ರಾತ್ರಿ 8 ಗಂಟೆ ಆಗೇ ಬಿಡುತ್ತೆ ಫ್ರೆಂಡ್ಸ್. ನನಗೆ ಟೈಮೇ ಸಿಗ್ತಾ ಇಲ್ಲ. ಅದರಲ್ಲೇ ಟೈಮ್ ತಕ್ಕೊಂಡು ನಾನು ಹೋಗಿ ಬರಬೇಕು ಬಟ್ಟೆ ತರೋಕ್ಕೆ. ಯಾವಾಗ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನೋಡಬೇಕು ಯಾವಾಗ ಹೋಗಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ. ಇದ್ರ ಮೇಲೆ ಅಂತೂ ಅಂಗಡಿಗಳೆಲ್ಲ ತುಂಬ ರಶ್ ಆಗಿಬಿಡ್ತವೆ. ಏನು ಮಾಡಬೇಕು ಏನೋ ನೋಡಬೇಕು. ಸ್ಮೂತಾಗಿರೋ ಬಟ್ಟೆಯಲ್ಲೇ ನೋಡಬೇಕು ಅಂತ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲ ಸಬ್ಸ್ಕ್ರೈಬ್ ಆಗಿ, ಹೊಸದಾಗಿ ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಹಾಗೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.